ನೀವು ಮಾಡುವ ಎಸ್ ಐ ಪಿಯಿಂದ ನಿಮಗೆ ಶ್ರೀಮಂತರಾಗಲಿಕ್ಕೆ ಆಗೋದಿಲ್ಲ, ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಶಾಕ್ ಆಯಿತಾ? ಇಷ್ಟು ದಿನ ಎಸ್ ಐ ಪಿ ಬಗ್ಗೆ ಪಾಸಿಟಿವ್ ಮಾತಾಡ್ತಾ ಇದ್ದವನು ಇವತ್ತು ಸಡನ್ ಆಗಿ ನೆಗೆಟಿವ್ ಮಾತಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದೀರಾ? ಹೌದು, ನೀವು ಎಸ್ ಐ ಪಿ ಮಾಡುವಾಗ ಈ ಒಂದು ಸ್ಟೆಪ್ಸನ್ನು ಫಾಲೋ ಮಾಡದೇ ಇದ್ದರೆ ನಿಮಗೆ ಖಂಡಿತವಾಗಿಯೂ ಎಸ್ ಐ ಪಿಯಲ್ಲಿ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಶ್ರೀಮಂತರಾಗಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಎಸ್ ಐ ಪಿಯಲ್ಲಿ ನಾವು ವೆಲ್ತನ್ನು ಬಿಲ್ಡ್ ಮಾಡಬೇಕು ಅಂತ ಹೇಳಿ ಆ ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಅದೇ ರೀತಿ ನಾವು ಬೆಟರ್ ಆಗಿ ಒಂದಷ್ಟು ರಿಟರ್ನನ್ನು ಜನರೇಟ್ ಮಾಡಲಿಕ್ಕೆ ಒಂದಷ್ಟು ಟಿಪ್ಸನ್ನು ಕೂಡ ಕೊನೆಯದಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆಂಫಿಯರ್ ಡಾಟಾದ ಪ್ರಕಾರ ಅತಿ ಹೆಚ್ಚು ಜನರ ಎವರೇಜ್ ಎಸ್ ಐ ಪಿ ಪೀರಿಯಡ್ ಇರುವಂತದ್ದು 2 ರಿಂದ 3 ವರ್ಷ. ಅಂದ್ರೆ ಹೆಚ್ಚು ಕಡಿಮೆ 60% ಜನ 2 ರಿಂದ 3 ವರ್ಷದಲ್ಲಿ ತನ್ನ ಎಸ್ ಐ ಪಿ ಅನ್ನ ಕ್ಲೋಸ್ ಮಾಡ್ತಾರೆ. ಇವತ್ತೊಂದು ಎಸ್ ಐ ಪಿ ಅನ್ನ ಸ್ಟಾರ್ಟ್ ಮಾಡ್ತಾರೆ, 2 ರಿಂದ 3 ವರ್ಷದಲ್ಲಿ ಆ ಎಸ್ ಐ ಪಿ ಅನ್ನ ಕ್ಲೋಸ್ ಮಾಡೋದು ಅಥವಾ ಆ ಎಸ್ ಐ ಪಿ ಅನ್ನ ಸ್ಟಾಪ್ ಮಾಡೋದನ್ನ ಮಾಡ್ತಾರೆ. ಯಾಕೆ ಈ ರೀತಿ ಮಾಡ್ತಾರೆ? ಮಾರ್ಕೆಟ್ ನ ವಾಲಟಿಲಿಟಿಯಿಂದಾಗಿ ಈ ರೀತಿ ತನ್ನ ಎಸ್ ಐ ಪಿ ಅನ್ನ ಸ್ಟಾಪ್ ಮಾಡ್ತಾರೆ. ಇವತ್ತೊಂದು ಎಸ್ ಐ ಪಿ ಅನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಮಾರ್ಕೆಟ್ ಅಪ್ ಹೋಗುವಾಗ ಖುಷಿ ಆಗುತ್ತೆ, ಅದೇ ರೀತಿ ಒಂದಷ್ಟು ಮಾರ್ಕೆಟ್ ಡೌನ್ ಬರುತ್ತೆ ಅಂತ ಇಟ್ಕೊಳ್ಳಿ, ಅವರ ಇನ್ವೆಸ್ಟ್ಮೆಂಟ್ ಲಾಸ್ ಅಲ್ಲಿ ಇರುತ್ತೆ. ಸೊ ಇದನ್ನ ನೋಡ್ಕೊಂಡಂತ ರಿಟೇಲರ್ಗಳು ಏನ್ ಮಾಡ್ತಾರೆ, ಸೊ ಇಲ್ಲಿ ಬೆಟರ್ ರಿಟರ್ನ್ ಅನ್ನ ಜನರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ತನ್ನ ಎಸ್ ಐ ಪಿ ಅನ್ನ ಸ್ಟಾಪ್ ಮಾಡ್ತಾರೆ. ಸೊ ಇದು ಇವರು ಮಾಡುವಂತ ದೊಡ್ಡ ತಪ್ಪು. 2 ರಿಂದ 3 ವರ್ಷದಲ್ಲಿ ಎಸ್ ಐ ಪಿಯಲ್ಲಿ ನಿಮಗೆ ಹಣವನ್ನು ಗಳಿಸಲಿಕ್ಕೆ ಆಗೋದಿಲ್ಲ. ನಾನು ಈ ಹಿಂದೆ ಒಂದು ವಿಡಿಯೋನ ಮಾಡಿದೆ, ಅದರಲ್ಲಿ ನಾನು ನಿಫ್ಟಿಯ ಮೇಲೆ ನೀವು ಯಾವುದೇ ಟೈಮಲ್ಲಿ ಬೇಕಾದರೂ ಇನ್ವೆಸ್ಟ್ಮೆಂಟನ್ನು ಮಾಡಿ ಆ ಇನ್ವೆಸ್ಟ್ಮೆಂಟನ್ನು ಅಟ್ಲೀಸ್ಟ್ 5 ವರ್ಷ ಹೋಲ್ಡ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಆ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆಗೋದಿಲ್ಲ ಅನ್ನುವಂಥ ಒಂದು ಡಾಟಾವನ್ನು ಕೂಡ ಶೋ ಮಾಡಿದ್ದೆ. ಅದೇ ರೀತಿ ನೀವು ಒಂದು ಎಸ್ ಐ ಪಿಯನ್ನು 2 ರಿಂದ 3 ವರ್ಷದವರೆಗೆ ಹೋಲ್ಡ್ ಮಾಡ್ತೀರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಬೆಟರ್ ರಿಟರ್ನ್ ಅನ್ನು ಜನರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು. ಅದೇ ರೀತಿ ಇನ್ ಕೇಸ್ ಒಂದಷ್ಟು ರಿಟರ್ನ್ ಬಂದರೂ ಕೂಡ ಆ ರಿಟರ್ನ್ ಕನ್ಸಿಡರೇಬಲ್ ರಿಟರ್ನ್ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಅಪ್ ಮೂವ್ನ ಕೊಡ್ತಾ ಇರುತ್ತೆ, ಮಾರ್ಕೆಟ್ ಟಾಪಲ್ಲಿ ಇರುತ್ತೆ, ಆಗ ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಮಾರ್ಕೆಟ್ ಒಂದು ಡೌನ್ ಮೂವ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ 6 ತಿಂಗಳು 1 ವರ್ಷ ಮಾರ್ಕೆಟ್ ಡೌನ್ ಮೂವಲ್ಲೇ ಇತ್ತು ಅಂತಿದ್ರೆ ಅವರಿಗೆ ಆ ಇನ್ವೆಸ್ಟ್ಮೆಂಟಲ್ಲಿ ಲಾಸ್ ಆಗ್ತಾ ಇರುತ್ತೆ ಅಥವಾ ಏನು ರಿಟರ್ನ್ ಸಿಗದೇ ಇರ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ಇಲ್ಲಿ ನನಗೆ ಲಾಸ್ ಆಗುತ್ತೆ, ರಿಟರ್ನ್ ಸಿಗೋದಿಲ್ಲ ಅಂತ ಎಕ್ಸಿಟ್ ಅನ್ನ ಮಾಡ್ತಾರೆ. ಮೆಜಾರಿಟಿ ಜನರಿಗೆ ಎಸ್ ಐ ಪಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಮಾರ್ಕೆಟ್ನ ಬಗ್ಗೆ ಹೆಚ್ಚು ನಾಲೆಜ್ ಇರೋದಿಲ್ಲ. ಸೊ ಆ ಕಾರಣದಿಂದ ಅವರು ಮ್ಯೂಚುವಲ್ ಫಂಡ್ ಅಥವಾ ಎಸ್ ಐ ಪಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬರ್ತಾರೆ. ಬಟ್ 1-2 ವರ್ಷದಲ್ಲಿ ರಿಟರ್ನ್ ಸಿಗದೇ ಇದ್ದಾಗ ಅಲ್ಲಿಂದ ಅವರು ಎಕ್ಸಿಟ್ ಅನ್ನ ಮಾಡ್ತಾರೆ. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಮಾರ್ಕೆಟ್ ಮೇಲೆ ಹೋಗಬೇಕು, ನಮಗೆ ಪಾಸಿಟಿವ್ ರಿಟರ್ನ್ ಸಿಗ್ತಾನೆ ಇರಬೇಕು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ರಿಯಾಲಿಟಿ ಹಾಗೆ ಇರೋದಿಲ್ಲ. ಮಾರ್ಕೆಟ್ ವಾಲಟೈಲ್ ಆಗಿರುತ್ತೆ. 1-2 ವರ್ಷದಲ್ಲಿ ನಮಗೆ ಎಸ್ ಐ ಪಿಯಲ್ಲಿ ರಿಟರ್ನ್ ಸಿಗೋದಿಲ್ಲ. ಸೊ ಇಲ್ಲೊಂದು ಎಸ್ ಐ ಪಿ ಕ್ಯಾಲ್ಕುಲೇಟರ್ ನೀವು ನೋಡ್ತಾ ಇದ್ದೀರಿ. ಸೊ ಇಲ್ಲಿ 25,000 ಎಸ್ ಐ ಪಿಯನ್ನು ನಾನು ಮಾಡ್ತಾ ಇದ್ದೀನಿ. ಸೊ 12% ರಿಟರ್ನ್ ಸಿಕ್ತು ಅಂತ ಇಟ್ಕೊಳ್ಳಿ. ಸೊ ನಾನು 2 ವರ್ಷದವರೆಗೆ ಎಸ್ ಐ ಪಿಯನ್ನು ಮಾಡಿದೆ ಅಂತ ಇಟ್ಕೊಳ್ಳಿ. ನನ್ನ ಇನ್ವೆಸ್ಟ್ಮೆಂಟ್ ಆಗುವಂಥದ್ದು ಇಲ್ಲಿ 6 ಲಕ್ಷ, ನನಗೆ ಗೇನ್ ಆಗುವಂಥದ್ದು 81,000. ಸೊ 2 ವರ್ಷ ಆದ ನಂತರ ಮಾರ್ಕೆಟ್ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇತ್ತು, ನನಗೆ 12% ರಿಟರ್ನ್ ಸಿಗ್ತಾ ಇತ್ತು ಅಂತ ಹೇಳಿದ್ರು ಕೂಡ ನನ್ನ ಇನ್ವೆಸ್ಟ್ಮೆಂಟ್ಗೆ ಕಂಪೇರ್ ಮಾಡಿದಾಗ ಈ ಅಮೌಂಟ್ ಏನಿದೆ ನನಗೆ 81,000 ಪ್ರಾಫಿಟ್ ಆಗ್ತದೆ. ಇದು ದೊಡ್ಡ ಅಮೌಂಟ್ ಆಗಿ ತೋರೋದಿಲ್ಲ, ನಾನಲ್ಲಿ 25,000 ಎಸ್ ಐ ಪಿಯನ್ನು ಮಾಡಿದ್ರು ಕೂಡ. ಸೊ ಸೇಮ್ ಇನ್ವೆಸ್ಟ್ಮೆಂಟನ್ನು ನಾನು ಅಗೇನ್ 5 ವರ್ಷದವರೆಗೆ ಕ್ಯಾರಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನನ್ನ ರಿಟರ್ನ್ 12% ಇರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಾಗುತ್ತೆ, 15 ಲಕ್ಷ ಆಗುತ್ತೆ. ನನ್ನ ರಿಟರ್ನ್ ಇಲ್ಲಿ ನೋಡಿ 5,62,000 ಆಗುತ್ತೆ. ಸೊ ಕೇವಲ 3 ವರ್ಷದಲ್ಲಿ ರಿಟರ್ನ್ನ ಡಿಫರೆನ್ಸನ್ನು ನಾವು ನೋಡ್ಬೋದು. ಸೊ ಇದೇ ಇನ್ವೆಸ್ಟ್ಮೆಂಟನ್ನು ನಾನು ಅಗೇನ್ 10 ವರ್ಷದವರೆಗೂ ಕ್ಯಾರಿ ಮಾಡ್ತೀನಿ. ಸೊ ಈ ನಂಬರನ್ನು ನೀವು ನೋಟ್ ಮಾಡ್ಕೊಳ್ಳಿ. ಸೊ ಈಗ 5 ವರ್ಷದಲ್ಲಿ ಎಷ್ಟು ಗೇನ್ ಆಗ್ತಾ ಇದೆ, ಅದೇ ರೀತಿ 10 ವರ್ಷದಲ್ಲಿ ಎಷ್ಟು ಗೇನ್ ಆಗುತ್ತೆ ಅಂತ. ಅದೇ ರೀತಿ ನಾನು 10 ವರ್ಷಕ್ಕೆ ಹೋಗ್ತೀನಿ. ನನ್ನ ಇನ್ವೆಸ್ಟ್ಮೆಂಟ್ನ ಅಮೌಂಟ್ 30 ಲಕ್ಷ ಆಯಿತು, ಡಬಲ್ ಆಯಿತು. ಬಟ್ ನನ್ನ ಗೇನನ್ನು ನೀವು ಇಲ್ಲಿ ನೋಡ್ಬೋದು. ಸೇಮ್ ಇನ್ವೆಸ್ಟ್ಮೆಂಟ್ನ ಅಮೌಂಟ್, ಸೇಮ್ ರಿಟರ್ನ್ ಸಿಗ್ತಾ ಇದೆ. ಗೇನ್ ಅನ್ನು ನೀವು ನೋಡ್ಬೋದು. ಗೇನ್ ಮೊದಲ 5 ವರ್ಷದಲ್ಲಿ 5 ಲಕ್ಷ ಇದ್ದಂಥ ಗೇನ್ ನೆಕ್ಸ್ಟ್ 5 ವರ್ಷದಲ್ಲಿ 28 ಲಕ್ಷ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅಮೌಂಟ್ ಡಬಲ್ ಆಗುತ್ತೆ, ಬಟ್ ಗೇನ್ ಯಾವ ರೀತಿಯಲ್ಲಿ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಅದೇ ರೀತಿ ಇದನ್ನು ನಾನು 15 ವರ್ಷಕ್ಕೆ ಇಟ್ಕೊಳ್ತೀನಿ. 45 ಲಕ್ಷ ಇನ್ವೆಸ್ಟ್ಮೆಂಟ್ ಅಮೌಂಟ್ ಆಯಿತು. ಸೊ ನಾನು ವೆಲ್ತ್ ಅನ್ನು ಗೇನ್ ಮಾಡಿದ್ದು 81 ಲ್ಯಾಕ್ ಆಯಿತು. ಸೊ ನಾನಿಲ್ಲಿ ಇನ್ವೆಸ್ಟ್ಮೆಂಟ್ ಇಯರ್ ಅನ್ನು ಜಾಸ್ತಿ ಮಾಡ್ತಾ ಹೋದಾಗ ಈ ಗೇನ್ ಇಲ್ಲಿ ನೀವು ರಿಟರ್ನ್ ಅನ್ನು ಏನು ನೋಡ್ತಾ ಇದ್ದೀರಿ, ಇದು ಯಾವ ಸ್ಪೀಡಲ್ಲಿ ರೈಸ್ ಆಗ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಇದನ್ನು ನಾನು 20 ವರ್ಷಕ್ಕೆ ಇಟ್ಕೊಂಡು ಹೋಗ್ತೀನಿ ಅಂತ ಇಟ್ಕೊಳ್ಳಿ. 1,89,00,000 ಗೇನ್ ಆಗುತ್ತೆ. 15 ವರ್ಷದಲ್ಲಿ 89 ಲಕ್ಷ ಗೇನ್ ಆಗ್ತಾ ಇತ್ತು. ಇದನ್ನೇ ಒಂದು 5 ವರ್ಷ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ಆ 5 ವರ್ಷದಲ್ಲಿ 1 ಕೋಟಿ ಆಗುವಷ್ಟು ಹೆಚ್ಚಿನ ಗೇನನ್ನು ನಾನು ಅರ್ನ್ ಮಾಡ್ತೀನಿ ಕೇವಲ 5 ವರ್ಷ ಇನ್ಕ್ರೀಸ್ ಮಾಡೋದ್ರಿಂದ. ಸೊ ಇದೇ 20 ವರ್ಷದಿಂದ ನಾನು 25 ವರ್ಷಕ್ಕೆ ಹೋಗ್ತೀನಿ. 3,99,00,000 ಗೈನನ್ನು ನಾನಿಲ್ಲಿ ಮಾಡ್ತೀನಿ ನೆಕ್ಸ್ಟ್ 5 ವರ್ಷ ಇಟ್ಕೊಂಡೆ ಅಂದರೆ. ಹಾಗಾಗಿ ಯಾವುದೋ ಒಂದು ಇನ್ವೆಸ್ಟ್ಮೆಂಟನ್ನು ನಾವು ಎಷ್ಟು ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಬೆಟರ್ ಆಗಿ ಅದು ವರ್ಕ್ ಆಗುತ್ತೆ. ಕಂಪೌಂಡಿಂಗ್ ವರ್ಕ್ ಆಗುವಂಥದ್ದು ಲಾಂಗ್ ಟರ್ಮಲ್ಲಿ. ನಾವು 1 ವರ್ಷ 2 ವರ್ಷ ಇನ್ವೆಸ್ಟ್ಮೆಂಟನ್ನು ಮಾಡಿ ಕಂಪೌಂಡಿಂಗ್ನ ಎಫೆಕ್ಟ್ ನಮಗೆ ಸಿಗಬೇಕು ಅಂತೇಳಿದ್ರೆ ಅದು ಸಿಗೋದಿಲ್ಲ. ಅಟ್ಲೀಸ್ಟ್ ನೀವೊಂದು 10 ವರ್ಷವರೆಗೂ ಹೋಲ್ಡ್ ಮಾಡಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಆ ಕಂಪೌಂಡಿಂಗ್ನ ಎಫೆಕ್ಟ್ ತೋರ್ತಾ ಹೋಗುವಂಥದ್ದು. ಇಲ್ಲೊಂದು ನಾನು
ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಿದ್ದೀನಿ. ಈ ಮ್ಯೂಚುವಲ್ ಫಂಡು 3 ಮಂತಲ್ಲಿ ಯಾವ ರೀತಿ ರಿಟರ್ನನ್ನು ಕೊಡುತ್ತೆ ಅಂತ ನಾವು ನೋಡೋದಾದ್ರೆ, ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲಿದೆ ಸೇಮ್ ಇಲ್ಲಿ ನಾವು ಯೆಲ್ಲೋ ಲೈನ್ ಏನು ನೋಡ್ತಾ ಇದ್ದೀವಿ ಇದು ನಮ್ಮ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ, ಬ್ಲೂ ಲೈನ್ ಏನಿದೆ ಇದು ನಮ್ಮ ಇನ್ವೆಸ್ಟ್ಮೆಂಟ್. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಸೊ ಬ್ಲೂ ಲೈನ್ ಹಾಗೆ ಯೆಲ್ಲೋ ಲೈನ್ ಸಿಮಿಲರ್ ರೀತಿಯಲ್ಲಿ ಇರುವಂಥದ್ದು. ಸೊ ನಾನು 3 ತಿಂಗಳು ಯಾವುದೊಂದು SIPಯನ್ನು ಮಾಡಿದಾಗ ನನಗೆ ತುಂಬ ದೊಡ್ಡದಾದ ಏನು ರಿಟರ್ನ್ ಸಿಗೋದಿಲ್ಲ. ಅದೇ ನಾನಿಲ್ಲಿ ಅದನ್ನು 1 ವರ್ಷಕ್ಕೆ ಇಟ್ಕೊಂಡು ಹೋಗ್ತೀನಿ, ನಿಮಗೆ ಸಿಮಿಲರ್ ಇರುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಹೆಚ್ಚು ಕಡಿಮೆ ಅದರ ಆಸುಪಾಸಿನಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಇರುತ್ತೆ. ಅಂದರೆ ತುಂಬ ದೊಡ್ಡದಾದ ನಿಮಗೆ ರಿಟರ್ನ್ ಏನು ಸಿಗೋದಿಲ್ಲ. ಸೊ ಇದನ್ನು ನಾನು 2 ವರ್ಷಕ್ಕೆ ತಗೊಂಡು ಹೋಗ್ತೀನಿ. ಈಗ ಈ ಬ್ಲೂ ಲೈನ್ ಹಾಗೆ ಯೆಲ್ಲೋ ಲೈನ್ನ ಮಧ್ಯೆ ಒಂದಷ್ಟು ಡಿಫ್ರೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ಬೋದು ಇದು ಮಾರ್ಕೆಟ್ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಅಂತೇಳಿ ಈ ರೀತಿ ಡಿಫ್ರೆನ್ಸ್ ಬರುತ್ತೆ. ಇನ್ ಕೇಸ್ ಮಾರ್ಕೆಟ್ ಏನು ಸ್ವಲ್ಪ ನೆಗೆಟಿವ್ ಇತ್ತು, ತುಂಬ ಏನು ಪರ್ಫಾರ್ಮೆನ್ಸನ್ನು ಮಾಡ್ತಾ ಇಲ್ಲ ಅಂತೇಳಿದೆ, ಇಲ್ಲಿ 2 ವರ್ಷದಲ್ಲಿ ಕೂಡ ಸಿಮಿಲರ್ ಇರುತ್ತೆ. ಸೊ ಇದನ್ನು ನಾನು 3 ವರ್ಷಕ್ಕೆ ತಗೊಂಡು ಹೋಗ್ತೀನಿ. ಇಲ್ಲಿ ಕೂಡ ಒಂದಷ್ಟು ಬ್ಲೂ ಲೈನ್ ಹಾಗೆ ಯೆಲ್ಲೋ ಲೈನ್ನ ಮಧ್ಯೆ ಡಿಫ್ರೆನ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇದನ್ನು ನಾನು 5 ವರ್ಷಕ್ಕೆ ತಗೊಂಡು ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಈಗ ಬ್ಲೂ ಲೈನ್ ಆಗಿ ಯೆಲ್ಲೋ ಲೈನ್ನ ಮಧ್ಯೆ ಡಿಫ್ರೆನ್ಸನ್ನು ನೀವು ನೋಡ್ಬೋದು. ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಇಲ್ಲಿ ಟೈಮ್ ಆಗ್ತಾ ಹೋದಾಗೆ ಜಾಸ್ತಿ ಆಗ್ತಾ ಇರೋದನ್ನು ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ ಇಲ್ಲಿ ಒಂದು ಯೆಲ್ಲೋ ಲೈನ್ ಒಂದು ಪೀಕನ್ನು ನೀವು ನೋಡ್ತೀರಿ. ರೀಸೆಂಟಾಗಿ ಮಾರ್ಕೆಟ್ ಒಂದು ಆಲ್ ಟೈಮ್ ಹೈಯನ್ನು ಮಾಡಿತ್ತು. ಆಗ ಇಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಪೀಕಲ್ಲಿತ್ತು. ನೆಕ್ಸ್ಟ್ ಮಾರ್ಕೆಟ್ ಡೌನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು SIPಯನ್ನು ಕಂಟಿನ್ಯೂ ಮಾಡ್ತೀರಿ, ನಿಮ್ಮ ಇನ್ವೆಸ್ಟ್ಮೆಂಟ್ ರೈಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಈ ಯೆಲ್ಲೋ ಲೈನ್ ಕನ್ಸಾಲ್ಟೇಷನ್ ಆಗ್ತಾ ಇರೋದನ್ನು ನೀವು ನೋಡ್ಬೋದು. ಸೊ ಯಾಕೆ ಕೇಳಿದರೆ ಮಾರ್ಕೆಟಲ್ಲಿ ಡೌನ್ ಬರ್ತಾ ಇತ್ತು, ನಿಮಗೆ ಯಾವುದೇ ರಿಟರ್ನ್ ಸಿಗ್ತಾ ಇಲ್ಲ. ನೆಕ್ಸ್ಟ್ ಮಾರ್ಕೆಟ್ ಒಂದು ಅಪ್ಪನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ನೋಡ್ಬೋದು ಮಾರ್ಕೆಟ್ ಆಲ್ ಟೈಮ್ ಹೈಯನ್ನು ಟಚ್ ಮಾಡಲಿಲ್ಲ, ಬಟ್ ನಿಮ್ಮ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಇಲ್ಲಿ ಆಲ್ ಟೈಮ್ ಹೈಯನ್ನು ಟಚ್ ಮಾಡುತ್ತೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ಬೆಟರಾಗಿ ಬೇಗ ರಿಕವರಿಯನ್ನು ಮಾಡಿದೆ. ಸೊ ಇದರ ಅರ್ಥ ನೀವು ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡ್ತಾ ಹೋದಾಗೆ ಬೆಟರಾಗಿ ರಿಟರ್ನನ್ನು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ನಾನಿಲ್ಲಿ 1/5/2014 ನೋಡೋದಾದರೆ 16/5/2025 ನನ್ನ ಇನ್ವೆಸ್ಟ್ಮೆಂಟ್ನ ಟೈಮ್ ಪೀರಿಯಡ್ ಜಾಸ್ತಿ ಆಗ್ತಾ ಹೋದಾಗೆ ಈ ಯೆಲ್ಲೋ ಲೈನ್ ಏನಿದೆ ಅಂದರೆ ನನ್ನ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಎಷ್ಟು ಶಾರ್ಪ್ ಆಗಿ ರೈಸ್ ಆಗ್ತಾ ಇದೆ ಅನ್ನೋದನ್ನು ನೋಡ್ಬೋದು. ಇದು ಬ್ಲೂ ಲೈನ್ ನನ್ನ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಇದು ನನ್ನ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಆಗುತ್ತೆ. ಸೊ ಇದರ ಅರ್ಥ ನೀವು ಎಷ್ಟು ಜಾಸ್ತಿ ಟೈಮ್ವರೆಗೂ ಇನ್ವೆಸ್ಟ್ಮೆಂಟನ್ನು ಹೋಲ್ಡ್ ಮಾಡ್ತೀರೋ ಅಷ್ಟು ಬೆಟರ್ ಆಗಿ ನಿಮಗೆ ರಿಟರ್ನನ್ನು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ರಿಟರ್ನರ್ಗಳು ಏನು ಮಾಡ್ತಾರೆ, 1-2 ವರ್ಷ ಹೋಲ್ಡ್ ಮಾಡ್ತಾರೆ, ಅಲ್ಲಿ ರಿಟರ್ನ್ ಸಿಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಸ್ಟಾಪ್ ಮಾಡ್ತಾರೆ. ಸೊ SIPಯಲ್ಲಿ ನೀವು ವೆಲ್ತ್ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಮೇನ್ ಇರುವಂಥದ್ದು ಒಂದು ಪೇಷನ್ಸ್ ಹಾಗೆ ಡಿಸಿಪ್ಲಿನ್. ಮಾರ್ಕೆಟಲ್ಲಿ ಏನೇ ಆದರೂ ನಿಮ್ಮ SIPಯನ್ನು ಸ್ಟಾಪ್ ಮಾಡಬಾರ್ದಾಗತ್ತೆ. ಅದೇ ರೀತಿ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನಿಮಗೆ 1-2 ವರ್ಷದಲ್ಲಿ ಏನು ರಿಟರ್ನ್ ಸಿಗಬೇಕು ಅಂತ ಹೇಳಿದ್ರೆ SIP ನಿಮಗೆ ಬೆಟರ್ ಚಾಯ್ಸ್ ಅಲ್ಲ. ಮ್ಯೂಚುವಲ್ ಫಂಡಲ್ಲಿ ನೀವು SIPಯನ್ನು ಮಾಡಿ ಒಂದಷ್ಟು ಬೆಟರ್ ಆಗಿ ರಿಟರ್ನನ್ನು ಜನರೇಟ್ ಮಾಡ್ತೀರಿ ಅಂತ ಹೇಳಿ 1-2 ವರ್ಷದ ಟೈಮ್ ಪೀರಿಯಡ್ ಸಾಕು ಆಗೋದಿಲ್ಲ. ಯಾವುದೊಂದೆರಡು ವರ್ಷ ಮಾರ್ಕೆಟ್ ಬೆಟರ್ ಆಗಿ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇತ್ತು ಅಂತ ಹೇಳಿದರೆ ಆಗ ನಿಮಗೆ ನೀವು ಆ ರೈಟ್ ಟೈಮಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿದರೆ ನಿಮಗೆ ಒಂದಷ್ಟು ಬೆಟರ್ ರಿಟರ್ನ್ ಸಿಗ್ಬೋದೇ ಹೊರತು 1-2 ವರ್ಷದಲ್ಲಿ ಕನ್ಸಿಡರೇಬಲ್ ಅಮೌಂಟ್ ಆಫ್ ರಿಟರ್ನ್ ನಿಮಗೆ ಸಿಗೋದಿಲ್ಲ. ನಿಮಗೆ ಕಂಪೌಂಡಿಂಗ್ನ ಬೆನಿಫಿಟ್ ಬೇಕು ಅಂತ ಹೇಳಿದರೆ ನೀವು ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡಲೇಬೇಕಾಗತ್ತೆ. ಡಿಸಿಪ್ಲಿನಿಂದ ಪೇಷನ್ಸಿಂದ ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡಿದಾಗ ಮಾತ್ರ ನಿಮಗೆ SIPಯಲ್ಲಿ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕಾಗತ್ತೆ. ತುಂಬ ದೊಡ್ಡದಾದ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಿಮಗೆ ವಾರೆನ್ ಬಫೆಟ್ನ ಎಕ್ಸಾಂಪಲನ್ನು ಕೊಡೋದಾದರೆ ಇಲ್ಲಿ ನಾವು ಒಂದು ಇಮೇಜನ್ನು ನೋಡ್ತಾ ಇದ್ದೀವಿ. ಸೊ ಈ ಇಮೇಜಲ್ಲಿ ವಾರೆನ್ ಬಫೆಟ್ನ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ವಾರೆನ್ ಬಫೆಟ್ಗೆ 30 ವರ್ಷ ಇರುವಾಗ ಅವರ ನೆಟ್ವರ್ತ್ ಇದ್ದಂಥದ್ದು 1 ಮಿಲಿಯನ್. ಸೊ 1 ಮಿಲಿಯನ್ನಿಂದ 1 ಬಿಲಿಯನ್ ಆಗಲಿಕ್ಕೆ 25 ವರ್ಷ ಬೇಕಾಯಿತು. ಆ 1 ಬಿಲಿಯನ್ 2 ಬಿಲಿಯನ್ ಆಗಲಿಕ್ಕೆ ಕೇವಲ 2 ವರ್ಷ ಸಾಕಾಯಿತು. ನೆಕ್ಸ್ಟ್ ನೀವು ನೋಡ್ಬೋದು ಆ 2 ಬಿಲಿಯನ್ ಎಷ್ಟು ಬೇಗ ಕ್ವಿಕ್ ಆಗಿ ರೈಸ್ ಆಯ್ತು ಹೋಯಿತು. 30ರಿಂದ 35 ವರ್ಷದಲ್ಲಿ 100 ಬಿಲಿಯನನ್ನು ದಾಟಿದನ್ನು ನಾವು ನೋಡ್ಬೋದು. ಇಲ್ಲಿ ಅವರಿಗೆ 60 ವರ್ಷ ಆದ ನಂತರ ನೆಟ್ವರ್ತ್ ಯಾವ ಸ್ಪೀಡಲ್ಲಿ ರೈಸ್ ಆಯಿತು ಅಂತ ನಾವಿಲ್ಲಿ ನೋಡ್ಬೋದು. ಇದರಿಂದ ಏನರ್ಥ ಆಗುತ್ತೆ, ನಾವು ಪೇಷನ್ಸಿಂದ ಡಿಸಿಪ್ಲಿನ್ ಆಗಿ ಲಾಂಗ್ ಟರ್ಮ್ವರೆಗೂ ಹೋಲ್ಡ್ ಮಾಡಿದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಬೆಟರ್ ಆಗಿ ನಮಗೆ ರಿಟರ್ನ್ ಅನ್ನು ಜನರೇಟ್ ಮಾಡಿ ಕೊಡುತ್ತೆ ಅಂತ. ಸೊ ಹಾಗಾಗಿ ನೀವು ಯಾವುದೊಂದು SIPನ ಸ್ಟಾರ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಸೊ ಅದರ ಅಟ್ಲೀಸ್ಟ್ ಮಿನಿಮಮ್ ಡ್ಯೂರೇಷನ್ ಏನಾಗಬೇಕಾಗುತ್ತೆ, 10 ವರ್ಷ ಆಗಬೇಕಾಗುತ್ತೆ. ಅದಕ್ಕಿಂತ ಕಡಿಮೆ ನೀವು ಹೋಲ್ಡನ್ನು ಮಾಡ್ತೀರಿ ಅಂತ ಹೇಳಿ ಅಲ್ಲಿ ನಿಮಗೆ ಬೆಟರ್ ಆಗಿ ರಿಟರ್ನ್ ಅನ್ನು ಜನರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಕಂಪೌಂಡಿಂಗ್ನ ಎಫೆಕ್ಟನ್ನು ಬೆಟರ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಿಮ್ಮ ಗೋಲ್ ಇರಬೇಕಾದಂಥದ್ದು ಲಾಂಗ್ ಟರ್ಮ್ ಮೇಲೆ ಫೋಕಸ್ ಮಾಡಿ ಹಾಗೆ ಪೇಷನ್ಸಿಂದ ಅದನ್ನು ಹೋಲ್ಡ್ ಮಾಡಬೇಕಾಗತ್ತೆ. ಸೊ ಈ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಮಾತ್ರ ನಿಮಗೆ SIPಯಲ್ಲಿ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕಾಗತ್ತೆ. ಅದೇ ರೀತಿ ನೀವು SIPಯಲ್ಲಿ ಒಂದಷ್ಟು ಬೆಟರ್ ರಿಟರ್ನನ್ನು ಜನರೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಕೆಲವು ಟಿಪ್ಸನ್ನು ಫಾಲೋ ಮಾಡ್ಬೋದು. ಕೆಲವರು ಏನು ಮಾಡ್ತಾರೆ, 8ರಿಂದ 10 ಮ್ಯೂಚುವಲ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಅಷ್ಟು ಮ್ಯೂಚುವಲ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅಗತ್ಯ ಇರುವುದಿಲ್ಲ. ಕೇವಲ 4ರಿಂದ 5 ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಈ ರೀತಿ ನೀವು ಹೆಚ್ಚು ಮ್ಯೂಚುವಲ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಸೇಮ್ ಫಂಡ್ಗಳೇ ರಿಪೀಟ್ ಆಗ್ಬೋದು ಅಥವಾ ಸೇಮ್ ಸ್ಟಾಕ್ಗಳೇ ರಿಪೀಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ನೀವು ಯಾವುದೊಂದು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, 4-5 ಮಿಡ್
ಕ್ಯಾಪ್ ಮ್ಯೂಚುವಲ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತಿದ್ರೆ, ಸೊ ಎಲ್ಲ ಮ್ಯೂಚುವಲ್ ಫಂಡ್ಗಳಲ್ಲಿ ಸಿಮಿಲರ್ ಸ್ಟಾಕ್ ರಿಪೀಟ್ ಆಗ್ತಾ ಇರುತ್ತೆ, ಸ್ವಲ್ಪ ಸ್ಟಾಕ್ಗಳು ಮಾತ್ರ ಬೇರೆ ಇರುತ್ತೆ. ಸೊ ಆ ರೀಸನಿಂದ ಸೊ ಈ ರೀತಿ 8ರಿಂದ 10 ಈ ರೀತಿ ಮ್ಯೂಚುವಲ್ ಫಂಡ್ಗಳನ್ನು ಬೈ ಮಾಡೋದನ್ನು ಅಥವಾ ಇವುಗಳ ಮೇಲೆ SIP ಮಾಡೋದನ್ನು ಸ್ಟಾಪ್ ಮಾಡಿ ಕೇವಲ 4ರಿಂದ 5 ಮ್ಯಾಕ್ಸಿಮಮ್ ಆಗಿ ಸಾಕಾಗತ್ತೆ. ಸೊ ಡೋಂಟ್ ಗೋ ಫಾರ್ ಟೂ ಮೆನಿ ಫಂಡ್ಸ್ ಅಂತ ಹೇಳ್ಬೋದು ಅಥವಾ ಟೂ ಮೆನಿ ETFs ಅಂತ ಹೇಳ್ಬೋದು. ಹಾಗೆ ಕೆಲವು ಸೆಕ್ಟರ್ ಸ್ಪೆಸಿಫಿಕ್ ಫಂಡ್ಗಳಿರುತ್ತೆ, ಅವುಗಳ ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಅಲ್ಲಿ ಬೆಟರ್ ಆಗಿ ರಿಟರ್ನ್ ಅನ್ನು ಜನರೇಟ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಕೆಲವು ಸೆಕ್ಟರ್ಗಳು ಕೆಲವು ವರ್ಷ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ, ಕೆಲವು ವರ್ಷ ಮಾಡೋದಿಲ್ಲ. ಆ ರೀಸನಿಂದ ಸೆಕ್ಟರ್ ಸ್ಪೆಸಿಫಿಕ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ IT ಸೆಕ್ಟರ್ ಸ್ಪೆಸಿಫಿಕ್ ಇರ್ಬೋದು, EV ಸೆಕ್ಟರ್ ಸ್ಪೆಸಿಫಿಕ್ ಇರ್ಬೋದು, ಈ ಸೆಕ್ಟರ್ ಸ್ಪೆಸಿಫಿಕ್ ಇರುವಂಥ ಮ್ಯೂಚುವಲ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಹೋಗಬೇಡಿ. ಅದೇ ರೀತಿ ನಿಮ್ಮ SIPಯನ್ನು ಸ್ಟೆಪ್ ಅಪ್ ಮಾಡೋದನ್ನು ಮರಿಬೇಡಿ. ಪ್ರತಿ ವರ್ಷ ಒಂದಷ್ಟು ಅಮೌಂಟನ್ನು ಇನ್ಕ್ರೀಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಲಾಂಗ್ ಟರ್ಮ್ವರೆಗೂ ಡಿಸಿಪ್ಲಿನ್ ಆಗಿ ಹೋಲ್ಡ್ ಮಾಡೋದನ್ನು ಮರಿಬೇಡಿ. ಈ ರೀತಿ ಮಾಡಿದಾಗ ಮಾತ್ರ ನಿಮಗೆ SIPಯಲ್ಲಿ ವೆಲ್ತನ್ನು ಬಿಲ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ನಿಮ್ಮ SIPಯನ್ನು ಎಷ್ಟು ಟೈಮ್ವರೆಗೂ ಹೋಲ್ಡ್ ಮಾಡಿದಿರಿ, ಎಷ್ಟು ಬೇಗ ನೀವು ನಿಮ್ಮ SIPಯನ್ನು ಕ್ಲೋಸ್ ಮಾಡಿದ್ದೀರಿ ಅನ್ನೋದನ್ನು ಕಮೆಂಟ್ ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.